ನಮ್ಮ ಸಮುದಾಯದಲ್ಲಿ ನಾಯಕರ ಕೊರತೆ ಅನ್ನುವುದಕ್ಕಿಂತ ಎಲ್ಲಾ ತರಹದ ನಾಯಕರನ್ನ ನಾವಿವತ್ತು ಹೋರಾಟ ಮಾಡಿರೋದನ್ನ ನಾವಿತ್ತು ನೋಡಿದ್ದೇವೆ. ಯಾಕಂತಂದ್ರೆ ನಾಯಕರ ಕೊರತೆ ನಮ್ಮಲ್ಲಿಲ್ಲ. ಯುವ ನಾಯಕರೇ ಮುಂದಿನ ನಮ್ಮ ನಾಯಕರು. ಈ ದಿನ ನೋಡೋದಾದ್ರೆ ಈ ದಿನ ಅಭೂತಪೂರ್ವವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯ ಎಲ್ಲಾ ಜಿಲ್ಲೆಗಳಿಂದ ಯುವಕರು ತಂಡೋಪವಾಗಿ ಬಂದಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ? ನಾವಿವತ್ತು ನಾಗಮೋಹನ್ ದಾಸ್ ಆಯೋಗದ ವರದಿ ಏನ್ ಬಂದಿದೆ ಅಲ್ಲ, ಆ ವರದಿಯನ್ನ ನಾವು ತಿರಸ್ಕಾರ ಮಾಡ್ತೀವಿ. ಯಾಕಂತಂದ್ರೆ ಇರುವಂತಹ 20 ಸಮುದಾಯಕ್ಕೆ 6%, ಬಲಗೈ ಅಂತ ಹೇಳಿ ಎಡಗೈ ಸಮುದಾಯಕ್ಕೆ ಇನ್ನೂ 6%. ಹಾಗಾದ್ರೆ ನಮಗೆ ಉಳಿದಿರೋ ಎಷ್ಟು? 63 ಸಮುದಾಯಕ್ಕೆ ನಮಗೆ ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣವನ್ನ ನೋಡಿದ್ರೆ 5%. ಹಾಗಾಗಿ ನಮ್ಮ ಸಮುದಾಯದ ನಾಯಕರು ಅವರು ನಮಗೆ ಬೆಂಬಲವಾಗಿದ್ದಾರೆ. ಯಾರು ಕೂಡ ಹಿಂದೆ ಸರಿಯೋದು ಇಲ್ಲ. ಅವರ ಬೆಂಬಲದಿಂದಾನೇ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಕೇಳ್ಕೊಳ್ತಾ ಇರೋದಿಷ್ಟೇ, ನಮ್ಮ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡದೇ ಇದ್ರೆ ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಇವತ್ತು ಮನವಿಯನ್ನ ಮಾಡಿದ್ದೇವೆ. ಅದರ ಪ್ರಕಾರ ಇದು ಬಗೆಹರಿದ್ರೆ ಒಳ್ಳೆಯದು. ನಮ್ಮ ನಾಯಕರು ಕರೆ ಕೊಟ್ಟಿರುವ ಹಾಗೆ ಮುಂದಿನ ದಿನಗಳಲ್ಲಿ ಇದು ಸರಿಯಾಗದೇ ಇದ್ರೆ ನಮ್ಮ ರಾಜ್ಯವ್ಯಾಪಿ ಮತ್ತಷ್ಟು ಬಲಿಷ್ಠವಾಗಿ ನಮ್ಮ ಈ ಹೋರಾಟ ನಡೆಯುತ್ತೆ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ.